ಸರ್ 100ಕ್ಕೆ 100 ಮುಖವಾಡ ಸರ್. ಅವ್ನು ನೋಡಿದ್ರೆ ಯಾರಿಗೂ ಏನೋ ಅನ್ಸಲ್ಲ. ಒಳ್ಳೆ ಚೆನ್ನಾಗಿ ಮಾತಾಡ್ತಾನೆ, ಒಳ್ಳೆ ಸ್ಮೈಲಿಂಗ್ ಫೇಸು. ಬಟ್ ಆದರೆ ಗೋಮುಖ ವ್ಯಾಘ್ರ ಅಂತಾರೆ ನೋಡಿ. ಲಿಟ್ರಲಿ ಹೇಳ್ಬೇಕಂದ್ರೆ ಗೋಮುಖ ವ್ಯಾಘ್ರ. ಮುಂದೆ ಒಂದು ಮುಖ ಚೆನ್ನಾಗಿ ಮಾತಾಡೋದು, ಬಟ್ ಒಳಗಡೆ ಇನ್ನೊಂದು ಥಾಟ್ಸ್ ಒಂದು. ಅವ್ನು ಕೇಳ್ತೀರಾ ಸರ್, ಏರ್ಪೋರ್ಟಲ್ಲಿ ಯಾರಾದರೂ ಸರ್ ಕರ್ಕೊಂಬಂದು, ಈಗ 7 ಗಂಟೆಗೆ ಫ್ಲೈಟಿಗೆ 10 ಗಂಟೆಗೆ ಕರ್ಕೊಂಬಂದು ಕೂರಿಸ್ಬಿಟ್ಟು, ಒಂದು ಹುಡುಗಿನ ನಿಂಗೇನಮ್ಮ ನೀರು ಬೇಕಾ, ಇಲ್ಲಿ ಏನು ಟಿಫನು ಇಲ್ಲ ಅಂತೆ ಸರ್, ಬಂದು ಕೂರಿಸಿದವನು 7 ಅವರ್ ಮುಂಚೆ 7 ಗಂಟೆ ಇರೋ ಫ್ಲೈಟ್ಗೆ ಅವ್ನು 10 ಗಂಟೆಗೆ ಕರ್ಕೊಂಬಂದು ಕೂರಿಸಿ 3 ಅವರ್ ಫೋನಲ್ಲಿ ಮಾತಾಡ್ಕೊಂಡಿದ್ದಂತೆ. ಈ ಹುಡುಗಿನ ಬಂದು ವಿಚಾರಿಸೂ ಇಲ್ಲ. ಅದನ್ನು ಬಂದು ಅವ್ರ ಅಮ್ಮ ಹತ್ರ ಹೇಳ್ಕೊಂಡು ಹತ್ತಿದ್ದಾಳೆ. ಅವತ್ತು ವಾಪಸ್ ರಿಟರ್ನ್ ಬರ್ಬೇಕಾದ್ರೆ 10 ದಿನದ್ದು ಇವರು ಮಟಕ್ ಮಾಡಿ ಬರ್ತಿದ್ದಾರೆ. ಈಗ ಅಲ್ಲಿ ಏನೂ ನಡೆದಿಲ್ಲ ಇವ್ರ ಮಧ್ಯೆ ಅಂದಾಗ ಅವ್ರು 5 ದಿನಕ್ಕೆ ವಾಪಸ್ ಬರ್ತಿರ್ಬೇಕಾರೆ ಅಲ್ಲ ಸರ್, ಒಂದು ಕರ್ಟಸಿ ಬಿಡುವ ಯಾರಿಗೇ ಆಗಲಿ. ಸೊ ಅದನ್ನು ನೀವು ಅವ್ನು ನೋಡಿದಾಗ ಮಾತ್ರ ಹಂಗೆ ಅನ್ಸಲ್ಲ. ಅದಕ್ಕೆ ನಾನು ಹೇಳೋದೇನೆಂದರೆ, ದಯವಿಟ್ಟು ಯಾರೇ ಪೇರೆಂಟ್ಸ್ ಯಾರೇ ಆಗಿರಲಿ, ಇಡೀ ಈ ಭಾರತದ ಇಡೀ ಜಗತ್ತಲ್ಲಿ ಹೇಳ್ತಿರೋದು, ಯಾರನ್ನೇ ಆಗಲಿ ಮುಖ ನೋಡಿ ಮಾತ್ರ ದಯವಿಟ್ಟು ಯಾಮಾರಬೇಡಿ. ಮುಖ ನೋಡೋದಾಗ ಮಾತಾಡೋದು ಚೆನ್ನಾಗಿ ಮಾತಾಡ್ತಾನೆ. ನನಗೆ ಯಾವತ್ತೂ ಅವನ ಮೇಲೆ ಒಂದು ಸಣ್ಣ ಸಂದೇಹ ಬಂದಿಲ್ಲ ಸರ್. ನಾನು ಮದುವೆಗೆ ಮುಂಚೆನೂ ಅವ್ರ ಮನೆಗೆ ಹೋದಾಗ ಅವತ್ತು ಮಾತಾಡಿಸಿದ್ದೆ, ನಮ್ಮ ಮನೆಗೆ ಊಟಕ್ಕೆ ಕರೆದಾಗೂ ಮಾತಾಡಿಸಿದ್ದೆ, ನಮ್ಮ ಅಣ್ಣನ ಮನೆಗೂ ಬಂದಿದ್ದರು ಊಟಕ್ಕೆ. ಯಾವಾಗೂ ಅವನು ಒಂದು ಸತಿನೂ ಅವ್ನು ನೋಡಿದಾಗ ನಮಗೆ ಇವನು ಕೆಟ್ಟವನು, ಆರೋಗೆಂಟು ಏನೂ ಇರಲಿಲ್ಲ ಸರ್. ಒಳಗಡೆ ಒಂಥರ ಅಂದರೆ ನಮ್ಮೆಲ್ಲ ಆಚೆ ಎಲ್ಲ ಚೆನ್ನಾಗಿರ್ತಾನೆ, ಒಳಗಡೆ ಅವಳಿಗೆ ಟಾರ್ಚರು. ಏನು ಮದುವೆ ಆಗಿದ್ದೇನೆ, ಇನೋವಾ ಕಾರ್ ಬೇಕು, ಯಾವಾಗ ಕೊಡ್ತಾರೆ ಕಾರು, ನಿನಗೆ ಎಷ್ಟು ಆಸ್ತಿ ಕೊಡ್ತಾ ಇದ್ದಾರೆ, ನಿನಗೆ ಇಲ್ಲಿ ಎಷ್ಟು ಆಸ್ತಿ ಬರುತ್ತೆ, ನಿಮ್ಮ ಅಮ್ಮ ಕಡೆ ಎಷ್ಟು ಆಸ್ತಿ ಬರುತ್ತೆ, ನಿನ್ನ ಹೆಸರಲ್ಲಿ ಏನೇನು ಮಾಡ್ತಾರೆ, ಯಾರು ಸರ್ ಕೇಳ್ತಾರೆ ಇದೆಲ್ಲ? ಯಾರು ಕೇಳ್ತಾರೆ ಹೇಳಿ? ಅಲ್ಲ, ಅವ್ರಿಗೇನಾದರೂ ಉದ್ದೇಶ ಇದ್ದಿದ್ದರೆ ಮದುವೆಗೆ ಮುಂಚೆ ಕೇಳಬೇಕಿತ್ತು. ನಮ್ಮನ್ನೆಲ್ಲ ದೊಡ್ಡವರೆಲ್ಲ ಮಾತಾಡಿದಾಗ ಅವತ್ತೇ ಕೇಳಬೇಕು. ದೊಡ್ಡವರೆಲ್ಲ ಕೇಳಿದ್ರೆ ನಮಗೇನು ಬೇಡ, ನಮ್ಗೆ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡಿಕೊಟ್ಬಿಡಿ, ನಿಮ್ಮ ಮಗಳಿಗೆ ಏನು ಒಡವೆ ಆಗ್ತಿರೋ ನೀವು ಇಡಿ ಅಂದಾಗ, ಸರ್ ಏನೇ ಡಿಮ್ಯಾಂಡ್ ಇದ್ದರೆ ಕೇಳಿಬಿಡ್ಲಿ, ಬೇಕಾದ್ರೆ ತಪ್ಪಿಲ್ಲ. ಅವ್ರು ತಪ್ಪು, ಫಸ್ಟ್ ಆಫ್ ಆಲ್ ವರದಕ್ಷಿಣೆ ಕೇಳೋದು ತಪ್ಪು. ಆದರೆ ಅಂಥವ್ರು ಇದ್ದಾರೆ ಈ ಪ್ರಪಂಚದಲ್ಲಿ ಅಂದಾಗ ಇದ್ದಾಗ ಕೇಳಿಬಿಡ್ಲಿ. ಇಲ್ಲ ನಮ್ಗೆ ಅದು ಫುಲ್ಫಿಲ್ ಮಾಡೋಕ್ಕಾಗಲ್ವಾ, ನಾವು ಬೇಡ ಅಂತೀವಿ, ಸಂಬಂಧ ನಡೆಯಲ್ಲ ಮುಂದೆ. ಅವ್ರು ವರದಕ್ಷಿಣೆ ಕೇಳಿದಿರ, ಸ್ಟಾರ್ಟಿಂಗಲ್ಲಿ ಏನು ಡಿಮ್ಯಾಂಡ್ಸ್ ಇಡ್ದಿರಾ, ನಮ್ಗೆ ಬರೀ ಮದುವೆ ಮಾಡಿಕೊಡಿ ಗ್ರ್ಯಾಂಡಾಗಿ, ನಿಮ್ಮ ಮಗಳಿಗೆ ಏನು ನೀವು ಒಡವೆ ಇಡ್ತೀರೋ ಇಡಿ ಅಂದಮೇಲೆ ನಾವು ಅದ್ರ ತಕ್ಕಂಗೆ ನಾವು ಅವ್ರು ಹೇಳಿದ ಕಡೆ ಪ್ಯಾಲೇಸ್ ಗ್ರೌಂಡ್ಸಲ್ಲೇ ರಿಸೆಪ್ಷನ್ನು ಬೀಗ್ರೂಟ ಎಲ್ಲ ಮಾಡಿಕೊಟ್ಟು, ಮತ್ತು ಅವಳಿಗೆ ಒಡವೆನೂ ಇವ್ರು ಏನು ಅಂದ್ಕೊಂಡಿದ್ರು ಅದನ್ನು ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ಕೊಡೋ ಅಂಥದ್ದಿತ್ತು. ಸ್ವಸ್ಥಾನಕ್ಕಂತ ಹೋಗ್ತಾರೆ. ಇದೆಲ್ಲ ಆದಮೇಲೆ ಆ ಸ್ವಸ್ಥಾನಕ್ಕೆ ಹೋದಾಗ ಎಲ್ಲ ಒಡವೆ, ಇನ್ನು ಬೆಳ್ಳಿ ಸಾಮಾನು ಏನೇನು ಬೇಕೋ ಅದೆಲ್ಲ ಕೊಟ್ಟು ಕಳಿಸೋ ಅಂಥದ್ದು ಆ ಜವಾಬ್ದಾರಿ ಎಲ್ಲರಿಗೂ ಇರ್ತಕ್ಕಂಥದ್ದು. ಸೊ ಅದನ್ನೆಲ್ಲ ಮಾಡೋಕ್ಕಿಂತ ಮುಂಚೆನೇ ಇವನಿಗೆ ಸಂಸಾರ ಮಾಡಬೇಕು, ನಮ್ಮದು ಫ್ಯಾಮಿಲಿ ಮುಂದೆ ಏನು, ಅದು ಮದುವೆ ಆದಮೇಲೆ ಅದಿಲ್ಲ ಅವನ ಮೈಂಡಲ್ಲಿ ಅದಿಲ್ಲ. ಅವ್ನಿಗೇನು ಏನು ಬರ್ತಾಯಿದೆ, ಏನು ಬರಲ್ಲ, ಏನು ಕೊಡ್ತಾರೆ, ಇದೆ ಡೈಲಿ ಟಾರ್ಚರು.